ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿ ಕೋಲಾಟ ಆಡ್ತಾ ಇರ್ತಾರೆ. ಆಗ ರೋಹಿಣಿ ಪೂಜಂಗೆ ಸಿಗ್ನಲ್ ಮಾಡಿಬಿಡ್ತಾಳೆ, ನಡಿಯೇ ಮೊದಲು ಆ ಫೋನ್ ಎತ್ಕೊಂಡು ನಡಿ ಅಂತ ಹೇಳಿ ಹೇಳ್ತಾಳೆ. ಈ ಕಡೆ ಸೂರ್ಯ ಕೂಡ ಹಾಗೆ ನಾನು ಕೋಲಾಟ ಮಾಡ್ತೀನಿ ಅಂತ ಹೇಳಿ ಫೋನ್ ಕೆಳಗಡೆ ಇಟ್ಬಿಟ್ಟು ಕೋಲಾಟ ಮಾಡ್ತಾ ಇರ್ತಾನೆ. ಈ ಕಡೆ ಪೂಜೆ ಬಂದ್ಬಿಟ್ಟು ಫೋನ್ ಎತ್ಕೊಂಡು ಒಳಗಡೆ ಹೋಗ್ತಾಳೆ. ಅದೇ ಟೈಮ್ಗೆ ರೋಹಿಣಿಯನ್ನು ಬಂದು ಅಡುಗೆ ಮನೆಯಲ್ಲಿ ಲಾಕ್ ಮಾಡ್ಕೊಂಡ್ಬಿಡ್ತಾಳೆ. ಇವಳು ಬೇಗ ಹುಡುಕು ಅಂತ ಹೇಳಿದಾಗ, ಅಯ್ಯೋ ಬೇಡ ಕಣೆ ರೋಹಿಣಿ, ಪಾಪ ಕಣೆ, ಗಂಡ ಹೆಂಡತಿ ಇಬ್ಬರು ಎಷ್ಟು ಖುಷಿಯಾಗಿದ್ದಾರೆ ನೋಡು, ಇದೆಲ್ಲ ಬೇಕಾ ಅಂತ ಹೇಳ್ತಾ ಇರ್ತಾಳೆ. ಏನೋ ಬೇಕಾನಾ? ಹೌದು ಕಣೆ, ಬೇರೆ ಏನಾದರೂ ನೋಡೋಣವಾ? ಬೇರೆ ಏನಾದರೂ ನೋಡೋದಕ್ಕೆ ಬೇರೆ ದಾರಿ ಇದ್ದರೆ ತಾನೆ. ನೋಡು, ನನಗೆ ಬೇರೆ ದಾರಿನೇ ಇಲ್ಲ, ಎಲ್ಲ ದಾರಿಗಳು ಮುಚ್ಕೊಂಡಿದೆ, ಇರೋದೇ ಇದೊಂದೇ ದಾರಿ, ಕೊಡು, ನೀನು ಕಳಿಸ್ಲಿಲ್ಲ ಅಂದರೆ ನಾನೇ ಕಳಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಆ ಫೋನ್ನ ತೊಗೊಂಡು ಅವಳೇ ವೀಡಿಯೋನ ಕಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಮೀನು ಬಂದು, ಅರಿ ನೀರು ಕುಡಿತಾರ ಆಗ್ತಾಯಿದೆ ಇರ್ರಿ ಅಂತ ಹೇಳಿದಾಗ, ಅಯ್ಯೋ ಇರಮ್ಮ, ನಾನು ಬರ್ತೀನಿ, ನಾನು ಕುಡಿಬೇಕು ಅಂತ ಹೇಳಿ ಅವನು ಕೂಡ ಹಿಂದೆನೇ ಬರ್ತಾನೆ. ಇವಳು ಓಡ್ ಬಂದು ಬಾಗಿಲು ತೆಗೆದುಬಿಡ್ತಾಳೆ. ರೋಹಿಣಿ ಬಾಗಿಲ ಹತ್ರನೇ ಇರ್ತಾಳೆ. ಫೋನ್ ಕೆಳಗಡೆ ರಪ್ಪ ಅಂತ ಬಿದ್ದೋಗ್ಬಿಡುತ್ತೆ. ಆಗ ಮೀನಂಗೆ ಶಾಕ್ ಆಗುತ್ತೆ. ಸೂರ್ಯ ಕೂಡ ಬಂದು ನೋಡ್ತಾನೆ, ಇದು ನನ್ನ ಫೋನ್ ಅಲ್ವಾ ಪೌಡ್ರಮ್ಮ, ನೀನು ನನ್ನ ಫೋನ್ ತಗೊಂಡು ಏನು ಮಾಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಾನೆ. ಆಗ ಇವಳು ಅದು ಅಂತ ಹೇಳಿ ತಡವರಿಸ್ತಾ ಇರ್ತಾಳೆ. ಏನಮ್ಮ ಪೂಜಾ, ನಿಮ್ಮ ಪೌಡ್ರಮ್ಮ ನನ್ನ ಫೋನ್ ಯಾಕೆ ತೊಗೊಂಡು ಬಂದಿದ್ಲು? ನೀನು ಅವತ್ತು ಕಾರಲ್ಲಿ ಹತ್ತದಾಗಿಂದ ನಾನು ನೋಡ್ತಾ ಇದ್ದೀನಿ, ನನ್ನ ಫೋನ್ ಮೇಲೆ ಕಣ್ಣಿಟ್ಟಿದ್ಯಾ? ಯಾಕೆ, ಅಂಥದ್ದೇನಿದೆ ನನ್ನ ಫೋನಲ್ಲಿ, ಏನು ಬೇಕು ನಿಮಗೆ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ಅದು ನನ್ನ ಫೋನು ಸರಿ ಇಲ್ಲ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ಫೋನ್ ಮಾಡೋದಕ್ಕೆ ಅಂತ ಹೇಳಿ ಬಂದೆ. ನನ್ನ ಫೋನಲ್ಲೇ ಫೋನ್ ಮಾಡಬೇಕಾ ನೀನು? ಯಾಕೆ ಈ ಪೌಡ್ರಮ್ಮನ ಫೋನ್ ಇಲ್ವಾ? ಈ ಪೌಡ್ರಮ್ಮನ ಫೋನಿಂದ ಫೋನ್ ಮಾಡಿದರೆ ಫೋನ್ ಹೋಗಲ್ಲ ಅನಿಸುತ್ತಾ, ಇಲ್ಲ ಫೋನ್ ಮಾಡಿದವ್ರು ಎತ್ತಲ್ಲ ಅಂತಾರ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಅದು ಅಂತ ಹೇಳಿದಾಗ, ಪೂಜಾ ನೀವ್ಯಾಕೆ ನಮ್ಮನೆಯವ್ರ ಫೋನ್ ತೊಗೊಂಡಿದ್ದೀರಾ, ಏನಾಯಿತು ಅಂತ ಹೇಳಿ ಕೇಳಿದಾಗ, ಅದು ಮೀನವರೇ ಪಾಪ, ಅವಳು ಫೋನ್ ಮಾಡಬೇಕು ಅಂತ ಹೇಳಿದ್ಲು, ನನ್ನ ಫೋನಲ್ಲಿ ಕರೆನ್ಸಿ ಇರಲಿಲ್ಲ, ಅದಕ್ಕೆ ನಿಮ್ಮ ಫೋನಲ್ಲೇ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ಲು. ಫೋನ್ ಮಾಡೋಳಿದ್ರೆ ಅವ್ರು ಮಾಡ್ಬೇಕು ತಾನೆ, ನಿಮ್ಮ ಕೈಯಲ್ಲಿತ್ತು ಫೋನು ಅಂತ ಹೇಳಿದಾಗ ರೋಹಿಣಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಅದು ಅಂತ ಹೇಳಿ ತಡವರ್ಸ್ಕೊಂಡು ನಿಂತ್ಕೋತಾಳೆ. ಇದಿಷ್ಟು ಬುಧವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.